ಒಂದು ಫಲಪುಷ್ಪ ಪ್ರದರ್ಶನ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಆಗಬೇಕು. ಗ್ರಾಮೀಣ ವಲಯದ ಬಡವರ ಮಕ್ಕಳಿಗೆ, ರೈತರ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಕರೆದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ, ಅಂದ್ರೆ ಮನೆಗೆ ಹೋಗಕ್ಕೂ ಮುಂಚೆನೆ ಅವ್ರಿಗೆಲ್ಲರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ. ಅಲ್ಲಿ ಯಾರು ಗೆದ್ದು ಎಲ್ಲರನ್ನು ಡಿಫೀಟ್ ಮಾಡಿ ಮನೆ ಒಳಗಡೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವಿಲಾಗ್ಸ್. ನಾನು ಗಿರಿ. ಇವತ್ತು ನಾವೆಲ್ಲಿದ್ದೀವಿ ಅಂತಂದ್ರೆ ಲಾಲ್ ಬಾಗ್ ನಲ್ಲಿ ನಡೀತಾ ಇರತಕ್ಕಂತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಏನ್ ನಡೀತಾ ಇದೆ ಅಲ್ಲಿಗೆ ಬಂದಿದ್ದೀನಿ. ಸೊ ಇವತ್ತು ನಿಮ್ಗೆ ಈ ಫಲಪುಷ್ಪ ಪ್ರದರ್ಶನ ತೋರ್ಸೋಣ ಅಂತ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಸೊ ನೀವಿನ್ನು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ಅವಾಗಲೇ ನಿಮ್ಗೆ ನಮ್ಮ ಚಾನಲ್ ವಿಡಿಯೋಗಳು ಬೇಗನೆ ಬಂದು ನಿಮ್ಮನ್ನ ತಲುಪ್ತವೆ. ಸೊ ಇವತ್ತು ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ನಾನು ಇವತ್ತು ಹೋಗೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲೇ ಕರ್ನಾಟಕದ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಕೂಡ ಅದೇ ರಸ್ತೆಯಲ್ಲಿ ಬರ್ತಾ ಇದ್ರಿಂದ ಟ್ರಾಫಿಕ್ ಜಾಮು ತುಂಬಾನೇ ಇತ್ತು. ಸೊ ಕೊನೆಗೂ ಕೂಡ ನಾನು ಲಾಲ್ಬಾಗ್ನ ತಲುಪಿದೆ. ಅಲ್ಲಿ ಪಕ್ಕದಲ್ಲೇ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಎಂಟ್ರಿ ಆಗೋಣ ಅಂತ ಬಂದೆ. ಬನ್ನಿ, ಈ ಬಾರಿಯ ಫ್ಲವರ್ ಶೋನಲ್ಲಿ ಏನು ವಿಶೇಷ ಮಾಡಿದ್ದಾರೆ, ಮತ್ತು ಎಂಟ್ರಿ ಫೀಸ್ ಏನಿದೆ, ಮತ್ತು ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ಯಾವ ಗೇಟ್ನಲ್ಲಿ ಎಂಟ್ರಿ ಇದೆ, ಸೊ ಎಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷವೂ ಸಹ 2 ಬಾರಿ ಇಲ್ಲಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋನ ಅರೇಂಜ್ ಮಾಡ್ತಾರೆ. ಒಂದು ಬಂದು ಗಣರಾಜ್ಯೋತ್ಸವದ ಪ್ರಯುಕ್ತ ಕೂಡ ಮಾಡ್ತಾರೆ, ಮತ್ತು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೂಡ ಮಾಡ್ತಾರೆ. ಎಂಟ್ರಿ ಫೀಸ್ ಬಗ್ಗೆ ಹೇಳಬೇಕು ಅಂತಂದರೆ ವೀಕ್ ಡೇಸ್ಗಳಲ್ಲಿ ಅಡಲ್ಟ್ಸ್ಗಳಿಗೆ 80 ರೂಪಾಯಿ ಇರುತ್ತೆ. ಶನಿವಾರ, ಭಾನುವಾರ ಮತ್ತು ಸರ್ಕಾರಿ ರಜೆಗಳಿದ್ದಂಥ ದಿನದಲ್ಲಿ 100 ರೂಪಾಯಿ ಇರುತ್ತೆ. ಚಿಲ್ಡ್ರನ್ಸ್ಗಳಿಗೆ ಎಲ್ಲ ದಿನಗಳಲ್ಲೂ 30 ರೂಪಾಯಿ ಇರುತ್ತೆ. ವಿತ್ ಯೂನಿಫಾರ್ಮ್ ಬಂತು ಅಂತಂದರೆ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳುಗಳಿಗೂ ಫ್ರೀ ಎಂಟ್ರಿನೇ ಇರುತ್ತೆ. ಲಾಲ್ಬಾಗ್ಗೆ ಹೇಗಪ್ಪ ತಲುಪೋದು ಅಂತಂದರೆ ಲಾಲ್ಬಾಗ್ ವೆಸ್ಟ್ ಗೇಟ್ನಲ್ಲಿ ಮೆಟ್ರೋ ಮೂಲಕ ಕೂಡ ತಲುಪಬಹುದು. ಮೆಟ್ರೋ ಸ್ಟೇಷನಿಂದ ಕೇವಲ ಬರೀ 2 ನಿಮಿಷದ ಎಂಟ್ರಿ ಇರುತ್ತೆ. ಮಿಕ್ಕಿದಾಗೆ ಈಸ್ಟ್ ಗೇಟು ಮತ್ತು ನಾರ್ತ್ ಗೇಟಿಂದ ಕಾರು ಅಥವಾ ಬೈಕ್ಗಳ ಮೂಲಕ ಬರ್ಬೋದು. ಬಟ್ ಕಾರು ಮತ್ತು ಬೈಕ್ಗಳನ್ನ ಈಗ ಅಲ್ಲಿ ಪಾರ್ಕಿಂಗ್ಗೆ ಅಲೌಡ್ ಇಲ್ಲ. ಅದು ಬಂದು ಈಗ ಶಾಂತಿನಗರ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಪಾರ್ಕಿಂಗ್ನಲ್ಲಿ ಮಾಡ್ಬೋದು. ಮಾಡಿ ಅಲ್ಲಿಂದ ಕೂಡ ಆಟೋದಲ್ಲಿ ಅಥವಾ ನಡ್ಕೊಂಡು ಕೂಡ ಬರ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಂಥವ್ರು ಮೇನ್ ಗೇಟ್ಗಳಿಗೆ ಬಸ್ಗಳ ವ್ಯವಸ್ಥೆ ಇದೆ, ಮತ್ತು ಸಿದ್ದಾಪುರ್ ಗೇಟ್ಗೂ ಕೂಡ ಬಸ್ ವ್ಯವಸ್ಥೆ ಇದೆ. ವೆಸ್ಟ್ ಗೇಟ್ನಲ್ಲೂ ಕೂಡ ಬಸ್ ವ್ಯವಸ್ಥೆ ಇದೆ. ಮೇನ್ ಗೇಟ್ನಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ಎಂಟ್ರಿ ಕೂಡ ಈಸಿಯಾಗಿ ಒಳಗಡೆ ಬರ್ಬೋದು ನೀವು. ಈ ಬಾರಿಯ ಫ್ಲವರ್ ಶೋನಲ್ಲಿ ಏನು ಅಲೌಡ್ ಇದೆ, ಏನು ನಾಟ್ ಅಲೌಡ್ ಇದೆ, ಮತ್ತು ಏನು ರಿಸ್ಟ್ರಿಕ್ಷನ್ಸ್ಗಳಿದೆ, ಏನು ಮಾಡಬಾರ್ದು, ಇವನ್ನೆಲ್ಲ ವಿಷಯಗಳನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ನೀವು ಲಾಲ್ಬಾಗ್ ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಅಲ್ಲಲ್ಲಿ ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ಯಾವ ದಾರಿ ಮೂಲಕ ಹೋಗಬೇಕಾಗುತ್ತೆ, ಗಾಜಿನ ಮನೆ ತಲುಪೋದಕ್ಕೆ ಹೇಗೆ ಹೋಗಬೇಕಾಗುತ್ತೆ, ಸೊ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ಅಲ್ಲಿ ಬೋರ್ಡ್ಗಳ ಮೂಲಕ ನಿಮಗೆ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಬಾರಿ ಮಕ್ಕಳ ಆರೈಕೆ ಕೇಂದ್ರಗಳನ್ನು ಕೂಡ ಅಲ್ಲಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂತಂದರೆ ಮಕ್ಕಳುಗಳಿಗೆ ಹಾಲು ಉಣಿಸೋದಕ್ಕೆ, ರೆಸ್ಟ್ ಮಾಡೋದಕ್ಕೆ, ಈ ಥರದಕ್ಕೆಲ್ಲದಕ್ಕೂ ಅಲ್ಲಲ್ಲಿ ಒಂದು ಸ್ಥಳಗಳನ್ನ ನಿಗದಿ ಮಾಡಿದ್ದಾರೆ. ಸೊ ನಾನು ಹೋದಾಗ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡೋದಕ್ಕೋಸ್ಕರ ಬಂದಿದ್ದರಿಂದಾಗಿ ಸೊ ಇನ್ನೂ ನಾರ್ಮಲ್ ಜನಗಳಿಗೆ ಯಾರಿಗೂ ಅಲ್ಲಿಗೆ ಎಂಟ್ರಿ ಇರಲಿಲ್ಲ. ಸೊ ನಾವು ಕೂಡ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗಡೆ ಉದ್ಘಾಟನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಹೊರಡುವಂಥ ಟೈಮ್ ಬಂತು. ಸೊ ಅವಾಗ ನಾವು ಕೂಡ ಅವ್ರನ್ನ ನೋಡಿದ್ವಿ. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಹೊರಗಡೆ ಹೋಗ್ತದಂಗೆ ನಮ್ಮನ್ನು ಒಳಗಡೆಗೆ ಬಿಟ್ಟರು. ಸೊ ಈ ಬಾರಿಯ ಫ್ಲವರ್ ಶೋನಲ್ಲಿ ಮಾಡಿರುವಂಥ ವಿಶೇಷ ಏನು ಅಂತಂದರೆ ಗಂಗರಸರ ಸಾಮ್ರಾಜ್ಯದ ವೈಭವವನ್ನು ಈ ಬಾರಿ ಫ್ಲವರ್ ಶೋನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಗಂಗರಸರು ಯಾರು ಅಂತ ನಿಮಗೆಲ್ಲ ತಿಳಿದೇ ಇದೆ. ಅವರು ನಮ್ಮ ಕರ್ನಾಟಕದ ಮೊದಲ ರಾಜಮನೆತನ. ಸೊ ಈ ಪ್ರಸಿದ್ಧ ರಾಜಮನೆತನನ ಈ ಬಾರಿಯ ಫ್ಲವರ್ ಶೋನಲ್ಲಿ ಥೀಮ್ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಈ ಥೀಮ್ನಲ್ಲಿ ಪ್ರಮುಖವಾಗಿ ಅವರು ಕಟ್ಟಿಸಿದಂತಹ ಬೇಗೂರಿನ ನಾಗೇಶ್ವರ ದೇವಸ್ಥಾನ ಮತ್ತು ನಗರೇಶ್ವರ ದೇವಸ್ಥಾನ, ಈ 2 ದೇವಸ್ಥಾನಗಳ ಪ್ರತಿಕೃತಿನ ಇಲ್ಲಿ 32 ಲಕ್ಷ ಹೂಗಳು, ಅಂದರೆ ಸೇವಂತಿಗೆ, ಆರ್ಕಿಡ್, ಈ ಥರ ಮುಂತಾದ ಹೂಗಳನ್ನ ಬಳಸಿ ಈ ದೇವಸ್ಥಾನದ ಒಂದು ವಾಸ್ತುಶಿಲ್ಪನ ಇಲ್ಲಿ ತೋರಿಸಿದ್ದಾರೆ. ಸೊ ನೀವು ಆ ದೇವಸ್ಥಾನದ ಮುಂದೆ ನೋಡ್ಬೋದು ಗಂಗರ ಕಾಲದ ಆರಾಧ್ಯ ದೇವ ಏನಿದೆ ಸೂರ್ಯ. ಸೊ ಈ ಸೂರ್ಯದ ಪ್ರತಿಕೃತಿ ಕೂಡ ಇಲ್ಲಿಟ್ಟಿದ್ದಾರೆ. ಇಲ್ಲಿ ಬಳಸಿರುವಂಥ ಹೂಗಳಿನಲ್ಲಿ ಬರೀ ಭಾರತದ ಹೂಗಳು ಮಾತ್ರ ಇಲ್ಲ, ಹಾಲೆಂಡ್, ಡೆನ್ಮಾರ್ಕ್, ಅಮೇರಿಕಾ, ಸೊ ಈ ಥರ ಪ್ರಮುಖ ಬೇರೆ ಬೇರೆ ದೇಶಗಳ ಹೂಗಳನ್ನ ತರಿಸಿ ಅದರಿಂದ ಈ ಪ್ರತಿಕೃತಿನ ಮಾಡಿದ್ದಾರೆ. ಹಾಗೇನೆ ಈ ಗಾಜಿನ ಮನೆಯ ಸುತ್ತಲೂ ಈ ಗಂಗರಾಜರ ಆಳ್ವಿಕೆ, ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅವರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಕೂಡ ಇಲ್ಲಿ ಈ ಫೋಟೋ ಫ್ರೇಮ್ಗಳ ಮೂಲಕ ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ.
ಸೊ ನೀವು ಅದನ್ನ ಓದ್ಕೊಂಡು ಕೂಡ ನೀವು ಅದನ್ನ ತಿಳ್ಕೊಬಹುದು. ಗಂಗರಾಜ ಮನೆತನ ಯಾವ ತರ ಅವರ ಆಳ್ವಿಕೆ ಸಮಯದಲ್ಲಿ ಅವರ ಸಾಮ್ರಾಜ್ಯ ಹೇಗಿತ್ತು, ಅವರ ಆಳ್ವಿಕೆ ಹೇಗಿತ್ತು ಅನ್ನೋದನ್ನೆಲ್ಲ ಕೂಡ ನೀವು ಅದನ್ನ ಓದ್ಕೊಂಡು ಕೂಡ ನೀವು ತಿಳ್ಕೊಬಹುದು. ಇಲ್ಲಿರುವ ಹೂವುಗಳನ್ನ ನೋಡ್ತಾ ಇದ್ರೆ ಸಸ್ಯಕಾಶಿ ಹೋಗಿ ಈಗ ಪುಷ್ಪಕಾಶಿ ಆಗಿದೆ. ಅಷ್ಟು ಅದ್ಭುತವಾಗಿ ಹೂಗಳ ಮೂಲಕ ಅಲಂಕಾರ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ನಾಗೇಶ್ವರ ದೇವಾಲಯದ ಮುಂದೆನೆ ಗಂಗರಾಜರ ಪ್ರಮುಖ ಅರಸನಾದಂತಹ ಶ್ರೀ ಪುರುಷನ ಪ್ರತಿಮೆ ಮತ್ತು ಅವರ ರಾಜ್ಯದ ಒಂದು ಲಾಂಛನವಾದಂತಹ ಆನೆ, ಇದನ್ನ ಪ್ರತಿಕೃತಿನ ದೊಡ್ಡದಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದಂತೂ ನೋಡೋದಕ್ಕಂತೂ ಕಣ್ಣಿಗೆ ಹಬ್ಬ ತರ ಕಾಣುತ್ತೆ ನಿಮಗೆ. ನಾವು ಈ ಹಿಂದೆನೆ ಬೆಂಗಳೂರಿನ ಬೇಗೂರಿನ ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಶೇಷವಾದ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋನು ಕೂಡ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ನೀವು ನೋಡ್ಬೋದು. ಸೊ ಈ ದೇವಸ್ಥಾನದ ಇತಿಹಾಸ ಮತ್ತು ಅದರ ಮಹಿಮೆಯನ್ನು ಕೂಡ ನಾವು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಾಗೇಶ್ವರ ಸ್ವಾಮಿಯ ಥೀಮ್ನ ನಡುವೆ ಇನ್ನೊಂದು ಥೀಮ್ ಕೂಡ ಇಲ್ಲಿ ಇದೆ. ಅದೇನು ಅಂತಂದ್ರೆ ಚಾವುಂಡರಾಯನ ಬಸದಿ ಅಥವಾ ಬೊಪ್ಪ ಬಸದಿ. ಸೊ ಗಂಗರಸರ ಪ್ರಧಾನಮಂತ್ರಿಯಾಗಿದ್ದಂತಹ ಚಾವುಂಡರಾಯನ ಸ್ಮರಣಾರ್ಥವಾಗಿ ನಿರ್ಮಿಸಿದಂತಹ ಈ ಬಸದಿಯನ್ನ ಚಾವುಂಡರಾಯನ ಬಸದಿ ಅಥವಾ ಚಾವುಂಡರಾಯನಿಗೆ ಇದ್ದಂತಹ ಮತ್ತೊಂದು ಹೆಸರಾದ ಬೊಪ್ಪ ಬಸದಿ ಎಂದು ಸಹ ಇದನ್ನ ಕರೀತಾರೆ. ಸೊ ಸಾಮಾನ್ಯವಾಗಿ ಈ ಬಸದಿಗೆ 2 ಮಹಡಿಗಳಿರುತ್ತೆ. ಸೊ ದ್ರಾವಿಡ ಶೈಲಿನಲ್ಲಿರೋದ್ರಿಂದಾಗಿ ಇದು 2 ಮಹಡಿಗಳುಳ್ಳ ಬಸದಿಯಾಗಿದೆ. ಮತ್ತು ಇದರಲ್ಲಿ ಜೈನ ತೀರ್ಥಂಕರರಾದ 22ನೇ ತೀರ್ಥಂಕರರಾದಂತಹ ನೇಮಿನಾಥರ ವಿಗ್ರಹ ಇದರಲ್ಲಿ ಇರುತ್ತೆ. ಇದರ ನಿರ್ಮಾಣ ಗಂಗರಸರ ಮಹಾರಾಜರಾದಂತಹ 4ನೇ ರಾಚಮಲ್ಲನ ಅವಧಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಲಾಕೃತಿಗೂ ಕೂಡ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಪುಷ್ಪ ನಮನ ಕೂಡ ಸಲ್ಲಿಸ್ತಾ ಇದ್ದಾರೆ. ಈ ಫ್ಲವರ್ ಶೋನಲ್ಲಿ ಗಂಗರಸರ ಪ್ರತಿಯೊಬ್ಬ ರಾಜರಿಗೂ ಕೂಡ ಇದರಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಬರುವಂತ ಜನಗಳಿಗೆ ಗಂಗರಸರ ರಾಜರ ಪರಿಚಯವನ್ನ ಮಾಡಿಕೊಡೋದಕ್ಕೆ ಇದರಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನ ಈ ಹೆಮ್ಮೆಯ ಲಾಲ್ಬಾಗದ ಒಂದು ಪುಷ್ಪ ಫಲ ಪ್ರದರ್ಶನ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಜರುಗ್ತಾ ಇದೆ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೂವಿನ ಒಂದು ರಾಶಿಗಳ ಗುಚ್ಛವನ್ನೇ ನಮಗೆ ಕಾಣಲು ಸಿಗ್ತಾ ಇದೆ. ಈ ವರ್ಷ ನಮ್ಮ ರಾಜ್ಯದ ರಾಜಧಾನಿಯನ್ನು ಆಳಿರ್ತಕ್ಕಂತಹ ಗಂಗರ ನಾಡಿನ ಒಂದು ಕಲಾಕೃತಿಯನ್ನ ಮಾಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಆ ಗಂಗರ ನಾಡಿನಲ್ಲಿ ಬಸವಣ್ಣಪ್ಪನಿಗೆ ಮೊದಲ ಸ್ಥಾನ ಇದ್ದುದು ಇಡೀ ಕೃಷಿ ಜಗತ್ತು ಮತ್ತು ನಮ್ಮ ಭಾರತೀಯ ಕೃಷಿ ಪರಂಪರೆಯನ್ನು ಎತ್ತಿ ತೋರಿಸುವಂತದ್ದು. ಇಲ್ಲಿ ಅನೇಕ ತೆರನಾದ ಹೂ ಪುಷ್ಪಗಳ ನೋಡಲು ಸಿಕ್ಕಿ ತುಂಬಾ ಸಂತೋಷ ಆಗ್ತಾ ಇದೆ. ಇಂತಹ ಒಂದು ಫಲಪುಷ್ಪ ಪ್ರದರ್ಶನ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಆಗಬೇಕು. ಗ್ರಾಮೀಣ ವಲಯದ ಬಡವರ ಮಕ್ಕಳಿಗೆ, ರೈತರ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಕೂಡ ಒಂದು ಅವಕಾಶ ಸಿಗಬೇಕಂತ. ನೀವು ನೋಡ್ಬೋದು ಇಲ್ಲಿರುವಂತಹ ಫೋಟೋ ಫ್ರೇಮ್ಗಳಲ್ಲಿ ಗಂಗರಾಜರ ವಂಶಾವಳಿ ಮತ್ತು ಅವರ ಆಳ್ವಿಕೆ ಕಾಲದಲ್ಲಿ ಇದ್ದಂತಹ ಒಂದು ಶಿಕ್ಷಣ ವ್ಯವಸ್ಥೆ, ಸಾಹಿತ್ಯ, ಕಲೆ, ಕೃಷಿ ವ್ಯವಸ್ಥೆ ಇದೆಲ್ಲದನ್ನು ಇಲ್ಲಿ ಫೋಟೋ ಫ್ರೇಮ್ಗಳ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಂಗರಸರ ಪ್ರಥಮ ರಾಜರಾದಂತಹ ಅಥವಾ ಸಂಸ್ಥಾಪಕ ರಾಜರಾದಂತಹ ವಿಗ್ರಹ ಕೂಡ ಇಲ್ಲಿ ಇದೆ. ಈಗ ನೀವು ನೋಡ್ತಾ ಇರುವಂತಹ ಪ್ರತಿಕೃತಿ ಏನಿದೆ, ತಕ್ಕೋಲಂ ಯುದ್ಧದಲ್ಲಿ ನಡೆದಂತಹ ಇಮ್ಮಡಿ ಭೂತಗ ಅಂದ್ರೆ ಗಂಗಾದೊರೆ ಇಮ್ಮಡಿ ಭೂತಗನ ಸಾಹಸವನ್ನ ಇದರಲ್ಲಿ ಚಿತ್ರಿಸಿದ್ದಾರೆ. ಏನು ಅಂತಂದ್ರೆ ತೆಕ್ಕೋಲಂ ಎನ್ನೋ ಯುದ್ಧದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ದಂಡನಾಯಕ ಮತ್ತು ಆತನ ಸಹೋದರಿಯ ಪತಿಯೂ ಆಗಿದ್ದಂತಹ ಇಮ್ಮಡಿ ಭೂತಗ ಗಂಗಾದೊರೆ ಇವರು ಮಾಡಿದಂತಹ ಸಾಹಸ ಏನು ಅಂತಂದ್ರೆ ಚೋಳ ರಾಜಾದಿತ್ಯನನ್ನು ಆನೆ ಮೇಲೆ ನಿಂತು ಸಂಹರಿಸುವ ದೃಶ್ಯ. ಇದನ್ನು ಕೂಡ ಈ ಪ್ರತಿಕೃತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿರುವ 10ನೇ ಶತಮಾನದ ಗಂಗಾದೊರೆ ಮಾರಸಿಂಹನ ಸ್ಮರಣಾರ್ಥವಾಗಿ ನಿರ್ಮಿಸಿರುವಂತಹ ಈ ಸ್ತಂಭ, ಇದನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಹಳ್ಳಿಯ ಜೀವನದ ಪರಿಚಯ ಕೂಡ ಮಾಡಿಕೊಡಲಾಗಿದೆ. ಸೊ ಏನು ರೈತರು ಬೆಳೆದಂತ ದಾಸ್ತಾನುನ ಇಲ್ಲಿ ಒಂದು ದಾಸ್ತಾನು ಮಾಡಿ ಪೂಜೆ ಸಲ್ಲಿಸ್ತಾರೆ, ಆ ಒಂದು ಪ್ರತಿಕೃತಿನೂ ಕೂಡ ಇಲ್ಲಿ ಸ್ಥಾಪನೆ ಮಾಡಿ ಬರುವಂತ ಜನಗಳಿಗೆ ಹಳ್ಳಿಯ ಜನಜೀವನದ ಪರಿಚಯವನ್ನು ಕೂಡ ಇಲ್ಲಿ ಮಾಡಿಕೊಡೋದು. ಹಾಗೆ ನೀವು ಇಲ್ಲಿ ನೋಡ್ಬೋದು ನಾಗತ್ತರನ ವೀರಗಲ್ಲು ಬೇಗೂರು. ಸೊ ಈ ಹಿಂದೆ ನಾವು ವಿಡಿಯೋದಲ್ಲಿ ಏನು ಬೇಗೂರಿನ ವಿಡಿಯೋ ಬಗ್ಗೆ ಮಾತಾಡಿದೀವಿ, ಅಲ್ಲಿ ಬೇಗೂರಿನ ಒಂದು ಯುದ್ಧ ಮತ್ತು ಬೆಂಗಳೂರಿನ ಇತಿಹಾಸ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ವೀರಗಲ್ಲನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದು ನೋಡಿ ಗಂಗಕಂದರ್ಪ ರಾಜನ ಲಿಖಿತವಿರುವಂತಹ ಗಜ ಲಾಂಛನ.
ಸೊ ಗಂಗರಸರದು ಲಾಂಛನ ಬಂದು ಗಜಲಾಂಛನ. ಸೊ ಇದಕ್ಕೆ ಗಂಗರ ರಾಜನಾದಂಥ ಗಜಗಂಧರ್ಪರ ಲಿಖಿತ ಇರುವಂತಹ ಈ ಗಜಲಾಂಛನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಹೇಳಿದಂತೆ ಎಲ್ಲ ಪ್ರಮುಖ ರಾಜರ ಎಲ್ಲ ವಿಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಗಂಗರಸರ ಪರಿಚಯನ ಮಾಡಿಕೊಡೋದಕ್ಕೆ ಇಲ್ಲಿ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನೋಡಿ, ಕಾಳಿ ನಾಯಿ ಸ್ಮರಣಾರ್ಥ ವೀರಗಲ್ಲು. ಇದು ಮಂಡ್ಯ ಜಿಲ್ಲೆಯಲ್ಲಿ ದೊರಕಿರುವಂತಹ ಈ ವೀರಗಲ್ಲು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಹಸುಗಳ ರಕ್ಷಣೆಗಾಗಿ ಹೋರಾಡಿದ ವೀರನ ಸ್ಮಾರಕ, ಅಂದರೆ ಅದನ್ನು ಕೂಡ ಒಂದು ಏನು ವೀರಗಲ್ಲು ಅದನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಇವೆರಡರ ಜೊತೆಗೆ ಇಲ್ಲಿ ಇನ್ನೊಂದು ಅಂದರೆ ಚಾವುಂಡರಾಯ, ಗಂಗರಸರ ಪ್ರಧಾನಮಂತ್ರಿಯಾಗಿದ್ದ ಚಾವುಂಡರಾಯ ಸ್ಥಾಪನೆ ಮಾಡಿದಂತಹ ಗೊಮ್ಮಟೇಶ್ವರ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಒಂದು ಮೂರ್ತಿನೂ ಸಹ ಇಲ್ಲಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಗಂಗರಸರ ಕಾಲದಲ್ಲಿಯೇ ತಯಾರಾದಂತಹ ಈ ಏಕಶಿಲಾ ಮೂರ್ತಿ ಈಗ ವಿಶ್ವ ಪ್ರಸಿದ್ಧಿಯಾಗಿದೆ. ಸುಮಾರು 58 ಅಡಿ ಎತ್ತರವಿರುವಂತಹ ಈ ಏಕಶಿಲಾ ಕರ್ನಾಟಕದಲ್ಲಿ ಅತಿ ದೊಡ್ಡ ಏಕಶಿಲಾ ಮೂರ್ತಿ. ಸೊ ಈ ಮೂರ್ತಿನೂ ಕೂಡ ಗಂಗರಸರ ಕೊನೆಯ ರಾಜನಾದಂತಹ 4ನೇ ರಾಚಮಲ್ಲನ ಕಾಲದಲ್ಲಿಯೇ ಕೂಡ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚಾವುಂಡರಾಯನ ನೇತೃತ್ವದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿ ಜೈನ ಧರ್ಮಕ್ಕೆ ಕೊಡುಗೆಯಾಗಿ ನೀಡಲಾಗಿದೆ. ಸೊ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಬೆಂಗಳೂರು ಗುಲಾಬಿ ಹೂಗಳು, ಅಂದರೆ ಬೆಂಗಳೂರಿನ ರೈತರು ಬೆಳೆದಂತಹ ಕಟ್ಟು ಗುಲಾಬಿ ಹೂಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ಅವುಗಳು ಕೂಡ ತುಂಬ ಪ್ರಸಿದ್ಧಿಯಾಗಿದ್ದಾವೆ. ಚಾವುಂಡರಾಯನು ಕೆತ್ತಿಸಿದಂತಹ ಚಾವುಂಡರಾಯನ ಕಾಲದಲ್ಲಿ ಏನು ನಿರ್ಮಾಣಗೊಂಡಂತಹ ದೇವಸ್ಥಾನಗಳ ಪ್ರತಿರೂಪನ ಅಥವಾ ಫೋಟೋ ಫ್ರೇಮ್ ಮೂಲಕ ಇಲ್ಲಿ ತೋರಿಸಿದ್ದಾರೆ. ಸೊ ನಿಮಗೆ ಈ ಫ್ಲವರ್ ಶೋನಲ್ಲಿ ಇರುವಂತಹ ಎಲ್ಲ ಪ್ರತಿಕೃತಿಗಳ ಪರಿಚಯ ನಿಮ್ಗೆ ಆಗಬೇಕು ಅಂತಂದರೆ ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಎಲ್ಲ ಮಾಹಿತಿ ಅಂದರೆ ಫುಲ್ಲು ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಅದ್ರ ಮೂಲಕನೇ ನೀವು ಎಲ್ಲದನ್ನು ಕೂಡ ನೋಡ್ಕೊಬೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ನೀವು ಈ ಫಲಪುಷ್ಪ ಪ್ರದರ್ಶನಕ್ಕೆ ಬಂತು ಅಂತಂದರೆ ಬರೀ ಫಲಪುಷ್ಪ ಪ್ರದರ್ಶನ ಮಾತ್ರ ಅಲ್ಲ, ಜೊತೆಗೆ ಶಾಪಿಂಗು ಕೂಡ ಮಾಡ್ಬೋದು ಮತ್ತು ಹೊಟ್ಟೆ ತುಂಬ ಊಟ ಅಥವಾ ಸ್ನ್ಯಾಕ್ಸ್ಗಳನ್ನ ತಿನ್ಬೋದು. ಸೊ ಅದಕ್ಕೂ ಕೂಡ ಇಲ್ಲಿ ವಿಶೇಷವಾಗಿ ಬೇರೆ ಜಾಗದಲ್ಲಿ ಇದಕ್ಕೆ ಇಲ್ಲಿ ಅಂಗಡಿಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ ಅಂಗಡಿಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ನಿಮಗೆ ಸಿಗುತ್ತೆ ನಮ್ಮ ಏನು ನೇಚರಿಂದ ಸಿಗುವಂಥ ಪ್ರತಿಯೊಂದು ಕೂಡ ನ್ಯಾಚುರಲ್. ಇಲ್ಲಿ ಸಿಗುವಂತಹ ಎಲ್ಲ ಏನು ವಸ್ತುಗಳಿದ್ದಾವೆ ಅವೆಲ್ಲ ನಿಮಗೆ ಹೋಮ್ ಮೇಡ್ ವಸ್ತುಗಳೇ ಸಿಗ್ತವೆ, ಅಂದರೆ ತಿನ್ನೋ ಐಟಮ್ಗಳೆಲ್ಲ ಹೋಮ್ ಮೇಡೇ ಆಗಿರ್ತವೆ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಚನ್ನಪಟ್ಟಣದ ಆಟಿಕೆಗಳು, ಮತ್ತು ನೀವೇನಾದರೂ ಮನೆಯಲ್ಲಿ ಗಿಡಗಳನ್ನ ಬೆಳಿತೀರಾ ಅಂತ ಅನ್ನೋದಾದರೆ ಅದಕ್ಕೆ ಸಿಗುವಂಥ ಅಂದರೆ ಗಿಡಗಳ ಬೀಜಗಳು ಕೂಡ ಇಲ್ಲಿ ಸಿಗ್ತವೆ ನಿಮಗೆ. ಸೊ ಹೆಣ್ಮಕ್ಳಿಗಂತೂ ಶಾಪಿಂಗ್ ಮಾಡೋದಕ್ಕಂತೂ ತುಂಬಾ ಜಾಸ್ತಿ ಆಪ್ಷನ್ಗಳು ಸಿಗುತ್ತೆ ಇಲ್ಲಿ. ಪ್ರಕೃತಿದತ್ತವಾಗಿ ಸಿಗುವಂಥ ಮರದಿಂದನೇ ಮಾಡಿರುವಂತಹ ಆಟಿಕೆಗಳು ಅಥವಾ ಬಾಚಣಿಕೆಗಳು ಅಥವಾ ಮನೆ ಕೆಲಸಕ್ಕೆ ಬೇಕಾದಂಥ ಕೆಲವೊಂದು ವಸ್ತುಗಳು ಸಹ ಇಲ್ಲಿ ಸಿಗ್ತವೆ. ಸೊ ಇಲ್ಲಿ ನಿಮಗೆ ಸ್ಪೈಸಿ ಐಟಮ್ಗಳು ಕೂಡ ಸಿಗ್ತವೆ. ನಾನು ಕೂಡ ಮನೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಬೇಕಾಗಿತ್ತು, ಸೊ ಉಪ್ಪಿನಕಾಯಿ ಕೂಡ ತಗೊಂಡೆ. ಸೊ ನಿಮಗೆ ಇಲ್ಲಿ ಮಲೆನಾಡಿನ ಆಯುರ್ವೇದಿಕ್ ಔಷಧಿಗಳು ಕೂಡ ಸಿಗುತ್ತೆ, ಅಂದರೆ ಮಂಡಿ ನೋವು, ಕೈಕಾಲು ನೋವು, ಬೆನ್ನು ನೋವು, ಈ ಥರ ಎಲ್ಲ ಯಾವುದೇ ಥರ ನೋವುಗಳಿದ್ರು ಕೂಡ ಅದಕ್ಕೆ ಇಲ್ಲಿ ಆಯುರ್ವೇದಿಕ್ ಔಷಧಿಗಳು ಕೂಡ ಸಿಗುತ್ತೆ. ತುಂಬ ಪವರ್ಫುಲ್ ಆಗಿರುತ್ತೆ, ಬೇಗನೆ ಕೂಡ ವಾಸಿಯಾಗುತ್ತೆ, ನೋವು ಕಮ್ಮಿ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ಇಲ್ಲಿ ಸಿಗುವಂಥದ್ದೆಲ್ಲ ಪರಿಸರ ಸ್ನೇಹಿ ಉತ್ಪನ್ನಗಳು ಅಂತಂದರೆ ಭತ್ತದ ಒಟ್ಟು, ಕಾಫಿ ಬೀಜದ ಸಿಪ್ಪೆ, ಇದರಿಂದ ಮಾಡಿರುವಂಥ ಬಾಟ್ಲುಗಳು, ಪ್ಲೇಟ್ಗಳು, ಮನೆ ಸಾಮಾನ್ಯ ಗೃಹೋಪಯೋಗಿ ಏನು ಒಂದು ಪ್ರಾಡಕ್ಟ್ಗಳಿದ್ದಾವೆ ಅವೆಲ್ಲ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಗ್ಲಾಸಿಂದ ಹಿಡಿದು ಬಟ್ಟಲಿಂದ ಹಿಡಿದು ಲೋಟ, ತಟ್ಟೆ ಎಲ್ಲ ಸಿಗುತ್ತೆ ಇಲ್ಲಿ ನಿಮಗೆ. ಸೊ ನೀವು ಲಾಲ್ಬಾಗ್ಗೆ ಬರೋದು ಅಂತಂದರೆ ಒಂದು ಯೂನಿವರ್ಸಿಟಿಗೆ ಬಂದಂಥ ಅನುಭವ, ಅಂದರೆ ಮಕ್ಕಳುಗಳಿಗೆ ಗೊತ್ತಿಲ್ಲದೆ ಇರುವಂತಹ ಗಿಡಗಳು, ಸಸಿಗಳು, ಹಣ್ಣುಗಳು ಇವೆಲ್ಲ ಪರಿಚಯ ಕೂಡ ಮಕ್ಕಳುಗಳಿಗೆ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ನಮ್ಮ ಊರಿನ ಮೇಲುಕೋಟೆ ಪುಳಿಯೋಗರೆ ಕೂಡ ಸಿಗುತ್ತೆ, ಅಂದರೆ ರೆಡಿಮೇಡ್ ಪುಳಿಯೋಗರೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಸಿಗುವಂಥ ಒಂದು ಅಂಗಡಿಯಿಂದ ತಗೊಬೋದು. ಇಲ್ಲಿ ಇನ್ನೊಂದು ವ್ಯವಸ್ಥೆ ಏನು ಮಾಡಿದ್ದಾರೆ ಅಂತಂದರೆ ಡಿಜಿಟಲ್ ಸ್ಕ್ರೀನಿಂಗ್ ಮಾಡಿದ್ದಾರೆ. ಸೊ ಅಲ್ಲಿ ಬಂದು ನಮ್ಮ ಗಂಗರಾಜರ ಒಂದು ಏನು ಆಳ್ವಿಕೆ ಮತ್ತು ಅಲ್ಲಿ ನಡೆದಂಥ ಸಾಹಿತ್ಯ, ಶಿಕ್ಷಣ ಮತ್ತು ವೀರಗಲ್ಲುಗಳು ಏನಿದ್ದಾವೆ ಅಥವಾ ಇನ್ಸ್ಕ್ರಿಪ್ಷನ್ಗಳೇನಿದ್ದಾವೆ ಅದನ್ನೆಲ್ಲ ಕೂಡ ಇಲ್ಲಿ ಡಿಜಿಟಲ್ ಸ್ಕ್ರೀನ್ನಲ್ಲಿ ಹೊರಗಡೆ ಇರುವಂಥ ಜನಗಳನ್ನ ನೋಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದೇನು ಅಂತಂದರೆ ಪರಿಸರ ಸ್ನೇಹಿ ಲಾಲ್ಬಾಗ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಬಾರಿ ನೋ ಪ್ಲಾಸ್ಟಿಕ್
ರ್ಯಾಪರ್ಸ್, ಔಟ್ಸೈಡ್ ಸ್ನ್ಯಾಕ್ಸ್, ಪೇಟ್ಸ್, ಫ್ಲವರ್ ಅಂದರೆ ಹೂಗಳನ್ನ ಕೀಳುವಂಥದ್ದು ಅಥವಾ ಟ್ರೈಪ್ಯಾಡ್ ಇದನ್ನೆಲ್ಲ ಬಂದು ಸ್ಟ್ರಿಕ್ಟ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ತರೋ ಹಾಗಿಲ್ಲ. ಏನೇನು ಅಲೌಡ್ ಇದೆ ಅಂತಂದರೆ ರಿಯೂಸಬಲ್ ವಾಟರ್ ಬಾಟಲ್ಸ್, ಮೊಬೈಲ್ ಕ್ಯಾಮ್ರಾ ಮತ್ತು ಸ್ಟೀಲ್ ಸ್ನ್ಯಾಕ್ ಬಾಕ್ಸು ಇವನ್ನೆಲ್ಲ ಕೂಡ ನೀವು ತೊಗೊಂಬರ್ಬೋದು. ಈ ಬಾರಿಯ ಫ್ಲವರ್ ಶೋನಲ್ಲಿ ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ವಂಡರ್ಫುಲ್ ಚಾನ್ಸಸ್ ಇದೆ. ಸೊ ಅದೇನಪ್ಪ ಅಂತಂದರೆ ವಾರದ ಕತೆ ಕಿಚ್ಚನ ಜೊತೆ ಅನ್ನುವ ಒಂದು ಶೋಗೆ ನೀವು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಬಾರಿ ಲಾಲ್ಬಾಗ್ನ ಭೇಟಿ ನೀಡಲೇಬೇಕು. ಅದೇನಪ್ಪ ಅಂತಂದರೆ ಓಕೆ, ನಿಮ್ಗೆ ಗೊತ್ತಿದೆ ಅಲ್ವಾ, ನೀವು ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀನಿ ಮೇಡಮ್. ನೋಡ್ತೀರಾ? ಯಾವ ಸೀಸನ್ ನಿಮ್ಗೆ ತುಂಬಾ ಇಷ್ಟ? ನನಗೆ ಸಂಗೀತ ಮತ್ತೆ ಇವರಿದ್ರಲ್ಲ ವಿನಯ್, ಆ ಸೀಸನ್ ತುಂಬಾ ಇಷ್ಟ. ಓಕೆ, ನಿಮಗೆ ಏನಂತಾರೆ ಆ ಸೀಸನ್ ಎಲ್ಲ ನೋಡ್ಕೊಂಡು ಬಂದಿರ್ತೀರಾ ಅಲ್ವಾ? ಈ ಸಲ ಕಾಮನ್ ಮ್ಯಾನ್ ಗಳಿಗೆ ಅವಕಾಶ ಇದೆ ಅಂತ ನಿಮಗೆ ಗೊತ್ತಾ? ಆಕ್ಚುಲಿ ಈಗ ಒಂದು ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಸ್ವಲ್ಪ ಗೊತ್ತಾಗಿತ್ತು. ಸೊ ಈ ಸಲ ಕಾಮನರ್ಸ್ ಗೆ ಅವಕಾಶ ಇದೆ. ಯಾರ್ಯಾರು ವಿಡಿಯೋ ಮಾಡಿ ಕಳ್ಸಿದ್ದಾರೆ ಅವ್ರನ್ನೆಲ್ಲ ಕರೆದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ, ಅಂದ್ರೆ ಮನೆಗೆ ಹೋಗಕ್ಕೂ ಮುಂಚೆನೆ ಅವ್ರಿಗೆಲ್ಲರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ. ಅಲ್ಲಿ ಯಾರು ಗೆದ್ದು ಎಲ್ಲರನ್ನು ಡಿಫೀಟ್ ಮಾಡಿ ಮನೆ ಒಳಗಡೆ ಹೋಗಕ್ಕೆ ಅವಕಾಶ ಮಾಡ್ಕೋತಾರೆ ಅಂತ ನಾವ್ ಈ ಸಲ ಮಾಡ್ತಾ ಇರೋದು. ಅದ್ರಲ್ಲಿ ಇವತ್ತು ನಮ್ಮ ಲಾಲ್ಬಾಗ್ ನಲ್ಲಿ ನಡೀತಾ ಇದೆ ನಮ್ಮ ಇವೆಂಟ್. ಏನಂತಂದ್ರೆ ನೀವು ಬರ್ಬೇಕು, ಜಸ್ಟ್ ಬಂದು ಇಲ್ಲಿ ಖಾಲಿ ಕುರ್ಚಿ ಜೊತೆ ಫೋಟೋ ತಗೊಂಡು ಬಿಬಿ ಅಗ್ನಿ ಪರೀಕ್ಷೆ ಅಂತ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿ ಕಲರ್ಸ್ ಕನ್ನಡ ಪೇಜ್ ನ ಟ್ಯಾಗ್ ಮಾಡಿದ್ರೆ ದಿನದಲ್ಲಿ 5 ಜನ ಯಾರು ಬೆಸ್ಟ್ ಸೆಲ್ಫಿ ಆ ಕಾಂಟೆಸ್ಟ್ ನಲ್ಲಿ ಗೆದ್ದಿರೋರು ಯಾರು ಇರ್ತಾರಲ್ಲ ಅವರಿಗೆ ವಾರದ ಕತೆ ಕಿಚ್ಚನ ಜೊತೆ ಲೈವ್ ಎಪಿಸೋಡ್ ನೋಡೋ ಅವಕಾಶ ಸಿಗತ್ತೆ. ತುಂಬಾನೇ ಅದೃಷ್ಟ ಮೇಡಮ್ ಇದು. ಹೌದು, ಸೊ ನೀವು ಬೇಗ ಬೇಗ ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡಿ. ಖಂಡಿತ ಮೇಡಮ್, ನಾನು ಈಗಲೇ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು. ಸೊ ಗೊತ್ತಾಯಿತು ಅಲ್ವಾ? ಸೊ ಈ ಖಾಲಿ ಇರುವ ಚೇರ್ ಮುಂದೆ ನಿಂತ್ಕೊಂಡು ನೀವೊಂದು ಸೆಲ್ಫಿ ಫೋಟೋ ತಗೊಂಡು ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ BB ಅಗ್ನಿ ಪರೀಕ್ಷೆ ಅಂತ ಮೆನ್ಷನ್ ಮಾಡಿ ಕಲರ್ಸ್ ಕನ್ನಡನ ಟ್ಯಾಗ್ ಮಾಡಿದ್ರೆ ನೀವೇನಾದರೂ ಅದೃಷ್ಟಶಾಲಿಯಾಗಿದ್ದರೆ ನಿಮ್ಮನ್ನು ಕೂಡ ವಾರದ ಕತೆ ಕಿಚ್ಚನ ಜೊತೆ ಎನ್ನುವ ಒಂದು ಪ್ರೋಗ್ರಾಮ್ಗೆ ನಿಮ್ಮನ್ನು ಕೂಡ ಕರೀತಾರೆ ಅಥವಾ ಸೆಲೆಕ್ಟ್ ಮಾಡ್ತಾರೆ. ನೀವು ಕೂಡ ಬಿಗ್ ಬಾಸ್ನ ಎಂಜಾಯ್ ಮಾಡ್ಬೋದು. ಇವತ್ತು ನಾನು ತೋರಿಸಿರುವಂತಹ ಈ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ಥರದ ವಿಶೇಷವಾದ ವಿಡಿಯೋಗಳಿಗೆ ನಮ್ಮ ಪೇಜ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.